ಯಾರೆಲ್ಲ ಹತ್ರ ಐಫೋನ್ ಇದೆ ಮತ್ತು ಐಫೋನ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಐಫೋನ್ನಲ್ಲಿ iOS 18 ಅಂದರೆ 18.4 ಒಂದು ಹೊಸ ನ್ಯೂ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟು ಪ್ರತಿಯೊಬ್ಬ ಐಫೋನ್ ಯೂಸರ್ಸ್ಗೆ ಪ್ರತಿಯೊಬ್ಬರು ಕೂಡ ಬಂದಿದೆ. ಈ ಒಂದು ಅಪ್ಡೇಟಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಒಂದು ಅಪ್ಡೇಟ್ನಿಂದ ನಮಗೆ ನಮ್ಮೊಂದು ಐಫೋನಲ್ಲಿ ಆಲ್ಮೋಸ್ಟು ಕೆಲವೊಂದಷ್ಟು ಹೊಸ ನ್ಯೂ ಫೀಚರ್ಸ್ ಬಂದಿದೆ. ತುಂಬ ಫೀಚರ್ಸ್ ಬಂದಿದೆ, ತುಂಬ ಯೂಸ್ಫುಲ್ ಆಗುತ್ತೆ ಫೀಚರ್ಸ್. ಅದು ಯಾವೊಂದು ಫೀಚರ್ಸ್ ಏನೆಲ್ಲ ಬಂದಿದೆ ಅದು ನೋಡೋಣ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಮೊದಲೇ ನಿಮ್ಮೊಂದು ಐಫೋನನ್ನು ಅಂದರೆ ನಿಮ್ಮೊಂದು ಐಫೋನು iOS ಅಂದರೆ 18.4ಗೆ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು. ಅಪ್ಡೇಟ್ ಮಾಡೋಕ್ರೆ ತುಂಬ ಸಿಂಪಲ್. ತುಂಬ ಜನ ಕೂಡ ಭಯಪಡ್ತಾಯಿದ್ದಾರೆ. ಏನು ಭಯಪಡ್ತಿದ್ದಾರೆ, ನಮ್ಮೊಂದು ಐಫೋನ್ ಅಪ್ಡೇಟ್ ಮಾಡಿದ್ರೆ ಗ್ರೀನ್ ಸ್ಕ್ರೀನ್ ಲೈನ್ ಬರುತ್ತೆ, ಲೈನ್ ಬರೋದು ನಮ್ಮ ಮೊಬೈಲ್ ಖರಾಬ್ ಆಗುತ್ತೆ, ಆ ರೀತಿ ಭಯಪಡ್ತಾರೆ. ಯಾರು ಕೂಡ ಭಯಪಡೋಕೋಬೇಡಿ. ಜಸ್ಟ್ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್, ಕ್ಲಿಯರಾಗಿ ಯಾವ ರೀತಿ ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ನಿಮ್ಮೊಂದು ಐಫೋನ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ಜನರಲ್ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬಂದಿರುತ್ತೆ. ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ 18.4 ನಿಮಗೆ ಒಂದು ಅಪ್ಡೇಟ್ ತೋರಿಸುತ್ತೆ. ಜಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಫೀಚರ್ಸ್ ಸಿಗುತ್ತೆ. ನೀವೇನಾದರೂ ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಿಮಗೆ ಈ ಒಂದು ಫೀಚರ್ಸ್ ಸಿಗಲ್ಲ. ಅದು ಯಾವುದೆಲ್ಲ ಫೀಚರ್ಸ್ ಬಂದಿದೆ, ಏನು ಬಂದಿದೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಹತ್ರ ಐಫೋನ್ ಇಲ್ಲ ಅಂದರೂ ನಿಮ್ಮ ಫ್ರೆಂಡ್ಸ್ ಹತ್ತಿರ, ನಿಮ್ಮ ಫಾದರ್ ಹತ್ತಿರ, ನಿಮ್ಮ ರಿಲೇಷನಲ್ಲಿ ಐಫೋನ್ ಇರುತ್ತೆ, ಅವ್ರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ. ತುಂಬ ಯೂಸ್ಫುಲ್ ಆಗುತ್ತೆ. ಅದು ಯಾವ್ಯಾವ ಫೀಚರ್ಸ್ ಬಂದು ಎಲ್ಲ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾರೆ, ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಜೊತೆ ಯೂಟ್ಯೂಬ್ನಲ್ಲಿ ನೋಡ್ತಾರೆ, ಜಸ್ಟ್ ಯೂಟ್ಯೂಬ್ನಲ್ಲಿ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಈಗ ನಾನು ನಿಮಗೆ ಮೊದಲು ಮೊಬೈಲ್ ಸ್ಕ್ರೀನ್ ಮೂಲಕ ಸಿಗ್ತೀನಿ, ಬನ್ನಿ ಗೈಸ್. ಈಗ ಐಫೋನಲ್ಲಿ ಬಂದಂಥ ಮೊದಲನೇ ಫೀಚರ್ಸ್ ಬಂದ್ಬಿಟ್ಟು ಯಾವುದಪ್ಪ ಅಂದರೆ ತುಂಬ ಸಿಂಪಲ್. ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ ತಕ್ಷಣ ನೀವೇನು ಮಾಡ್ಕೊಳ್ಳಿ, ಜನರಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಎಲ್ಲಿ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಲ್ಯಾಂಗ್ವೇಜ್ ರೀಸನ್ ಅಂತ ಬರುತ್ತೆ ನೋಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಆದರೆ ಯಾಡ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ. ಏನಂತ ಸರ್ಚ್ ಮಾಡಬೇಕು, ನಮ್ಮ ಹೆಮ್ಮೆಯ ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ. ಜಸ್ಟ್ ನೋಡಿ ಕನ್ನಡ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕನ್ನಡ ಲ್ಯಾಂಗ್ವೇಜ್ ಬಂತು. ಮೊದಲಿಗೆ ಐಫೋನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆ್ಯಡ್ ಮಾಡೋಕ್ಕೆ ಬರ್ತಿರ್ಕಿಲ್ಲ. ಈಗ ಹೊಸದಾಗಿ ಅಪ್ಡೇಟ್ ಆಗಿದೆ. ಇನ್ನು ಮುಂದೆ ಐಫೋನಲ್ಲಿ ಕೂಡ ಕನ್ನಡ ಲ್ಯಾಂಗ್ವೇಜ್ ನಾವು ಆ್ಯಡ್ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು ಮೊದಲನೇದು. ಇದು ನಮಗೆ ಮತ್ತೇನು ಬೇಕು, ನಮ್ಮ ಕನ್ನಡ ಲ್ಯಾಂಗ್ವೇಜ್ ಮೇನ್ ಇಂಪಾರ್ಟೆಂಟ್. ಕನ್ನಡ ಲ್ಯಾಂಗ್ವೇಜ್ ಬಂತು. ಇದು ಬಂದ್ಬಿಟ್ಟು ಐಫೋನಲ್ಲಿ ಬಂದಂಥ ಮೊದಲನೇ ಫೀಚರ್ಸ್. ಇನ್ನು ಸೆಕೆಂಡ್ ಫೀಚರ್ಸ್ ಬಂದ್ಬಿಟ್ಟು ಯಾವುದಪ್ಪ ಅಂದ್ರೆ ಸಫಾರಿ ಬ್ರೌಸರ್ ಅಂತ ನಾವು ಯೂಸ್ ಮಾಡ್ತೀವಿ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತೀವಿ. ಸಫಾರಿ ಬ್ರೌಸರ್ ಅಂತ ಬಂದ್ಬಿಟ್ಟು ಸಫಾರಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ತೀವಿ. ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಟ್ಟು ಸೆಕೆಂಡ್ ಫೀಚರ್ಸ್ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನಾವು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಏನು ಬೇಕಾದ್ರೆ ನಾವು ಸರ್ಚ್ ಮಾಡ್ತೀವಿ. ಅದ್ರ ಬಟ್ಟೆ ಸರ್ಚ್ ರಿಮೂವ್ ಮಾಡಿದ ತಕ್ಷಣ ನೋಡಿ ರೀಸೆಂಟ್ ಸರ್ಚ್ ಅಂತ ಇಲ್ಲಿ ನಿಮಗೆ ತೋರಿಸ್ತದೆ. ಅಂದರೆ ನೀವು ಸರ್ಚ್ ಮಾಡಿದ ಎಲ್ಲ ಇಷ್ಟು ತೋರಿಸುತ್ತೆ ಇಲ್ಲಿ. ಇದು ನೀವು ರಿಮೂವ್ ಕೂಡ ಮಾಡ್ಕೊಳ್ಬೋದು. ಇದು ಸೆಕೆಂಡ್ ಅಪ್ಡೇಟ್ ಅಂದರೆ ಸೆಕೆಂಡ್ ಫೀಚರ್ಸ್ ಬಂದ್ಬಿಟ್ಟು ಯಾವ ರೀತಿ ರಿಮೂವ್ ಮಾಡೋದು ತುಂಬ ಸಿಂಪಲ್. ಏನು ಮಾಡೋಂಗಿಲ್ಲ, ಜಸ್ಟ್ ನಿಮ್ಮೊಂದು ಮೊಬೈಲು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಾನು ತೋರಿಸ್ ನೋಡಿ ಸೆಟ್ಟಿಂಗ್ ಓಪನ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡ್ಕೊಳ್ಳಿ, ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ಜಸ್ಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮೊಂದು ಸಫಾರಿಯನ್ನು ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ನೋಡಿ. ಜಸ್ಟ್ ಸಫಾರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಿಮ್ಗೆ ಆಪ್ಷನ್ ಬರ್ತೀವಿ ನೋಡಿ. ಇಲ್ಲಿ ನಿಮ್ಗೆ ನೋಡ್ಕೊಳ್ಬೋದು ಏನಪ್ಪ ಅಂದ್ರೆ ಶೋ ರೀಸೆಂಟ್ ಸರ್ಚ್ ಅಂತ ಇದೆಯಲ್ಲ, ಜಸ್ಟ್ ಈ ಬಟನ್ನು ಆಫ್ ಮಾಡ್ಕೊಳ್ಬೇಕು. ಇದನ್ನ ಆಫ್ ಮಾಡಿದರೆ ಡೈರೆಕ್ಟಿಗೆ ನಿಮಗೆ ಇಲ್ಲಿ ತೋರಿಸಲ್ಲ. ಇಲ್ಲಿ ನೀವು ಏನೋ ಸರ್ಚ್ ಮಾಡಿದ್ರು ಕೂಡ ಡೈರೆಕ್ಟಿಗೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇವು ನೋಡಿ ಈಗ ಇಲ್ಲಿ ತೋರಿಸ್ತಾ ಇಲ್ಲ ನೋಡಿ. ಇದು ಬಂದ್ಬಿಟ್ಟು ಸೆಕೆಂಡ್ ಫೀಚರ್ಸು ಅಂದರೆ ಸಫಾರಿ ಬ್ರೌಸರಲ್ಲಿ ಬಂದ್ಬಿಟ್ಟು ಇದು ಸೆಕೆಂಡ್ ಫೀಚರು. ಇನ್ನು ಥರ್ಡ್ ಫೀಚರ್ಸ್ ಬಂದ್ಬಿಟ್ಟು ಇದು ನಮಗೆ ಸೆಕ್ಯೂರಿಟಿ ಮೇಲೆ ಬಂದಿದೆ, ಸೇಫ್ ಅಂತ ಹೇಳ್ಬೋದು. ಇದು ಕೂಡ ಸಫಾರಿ ಬ್ರೌಸರ್ ಮೇಲೇ ಬಂದಿದೆ, ಅಲ್ಲೇ ಬಂದಿದೆ. ಏನಪ್ಪ ಅನ್ನೋದು ತುಂಬ ಸಿಂಪಲು. ಈಗ ನಾವೇನು ಮಾಡ್ತೀವಿ, ಸಫಾರಿ ಬ್ರೌಸರ್ ಓಪನ್ ಮಾಡಿ ನಾವು ಏನಾದರೂ ವೆಬ್ಸೈಟ್ ಆಗಿರ್ಬೋದು ಏನೋ ಸರ್ಚ್ ಮಾಡ್ತೀವಿ. ಆದರೆ ಬಟ್ ಇಲ್ಲಿ ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ. ಇದು ಮೂರನೇ ಫೀಚರು, ಸೇಫ್ಟಿ ಫೀಚರು. ಏನಪ್ಪ ಅನ್ನೋದು ತುಂಬ ಸಿಂಪಲು. ಈಗ ನಾವು ಸಫಾರಿ ಬ್ರೌಸರಲ್ಲಿ 3 ಡಾಟ್ ಇಲ್ಲಿ ಸೈಡ್ ನಿಮ್ಗೆ ಕಾಣ್ತೀವಿ ನೋಡಿ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ 3 ಡಾಟ್ ಆಪ್ಷನ್ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಂದು ಕೆಳಗಡೆ 3 ಡಾಟ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಸೆಕ್ಯೂರಿಟಿ ಡೀಟೇಲ್ಸ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದೇನಪ್ಪ ಅಂದ್ರೆ ನಿಮ್ಮ ಒಂದು ಡೇಟಾ ಎಲ್ಲಿ ಲೀಕೇಜ್ ಆಗ್ತಿದೆ, ಏನಾಗ್ತಿದೆ, ವೆಬ್ಸೈಟ್ ಸೆಕ್ಯೂರ್ ಆಗಿದೆ, ಸ್ಕ್ಯಾಮ್ ಇದೆ, ಎಲ್ಲ ನೀವು ಚೆಕ್ ಮಾಡ್ಕೊಳ್ಳೋ ಸೇಫ್ ಇದೆಯಲ್ಲ ಅಂತ. ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪ್ರತಿಯೊಂದು ಕೂಡ ನಿಮ್ಗೆ ಕಾಣುತ್ತೆ. ನಿಮ್ಮ ಡೇಟಾ ಲೀಕ್ ಆಗ್ತಿದೆ, ಏನಾಗ್ತಿದೆ, ಎಲ್ಲ ಸೇಫ್ ಇದೆ, ಎಲ್ಲ ಸೆಕ್ಯೂರ್ ಇದೆ, ಎಲ್ಲ ನೀವು ಚೆಕ್ ಮಾಡ್ಕೊಳ್ಬೋದು. ಇದು ಕೂಡ ಬೆಸ್ಟ್ ಅಂತ ಹೇಳ್ಬೋದು. ಏನಾದರೂ ನಿಮ್ಮ ಡೇಟಾ ಲೀಕ್ ಆಗ್ತಾ ಇದ್ದರೆ ಇಲ್ಲಿ ರೆಡ್ ಮಾರ್ಕ್ ಅಂತ
ಅಂತ ನಿಮಗೆ ವಾರ್ನಿಂಗ್ ಅಂದರೆ ನಿಮಗೆ ಎಲ್ಲೋ ರೆಡ್ ಮಾರ್ಕ್ ತೋರಿಸುತ್ತೆ, ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಇದ್ರ ಮೂಲಕ ನೀವು ತಿಳ್ಕೊಬೋದು ನಮ್ಮ ಒಂದು ಸಫಾರಿ ಬ್ರೌಸರ್ ನಾವು ಓಪನ್ ಮಾಡಿದಂಥ ವೆಬ್ಸೈಟ್ ಇನ್ನಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಬಂದ್ಬಿಟ್ಟು ನಿಮಗೆ 3ನೇ ಫೀಚರ್ಸ್. ಇನ್ನು 4ನೇ ಫೀಚರ್ಸ್ ಬಂದ್ಬಿಟ್ಟು ಇದು ಕಂಟ್ರೋಲ್ ಸೆಕ್ಷನ್ ಮೇಲ್ಗಡೆ ಬಂದಿದೆ. ಜಸ್ಟ್ ಏನಲ್ಲ, ಕಂಟ್ರೋಲ್ ಸೆಕ್ಷನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನಾವು ಪ್ರೆಸ್ ಮಾಡ್ತೀವಿ. ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಎರಡು ಮೇಲೆ ಕ್ಲಿಕ್ ಮಾಡ್ತೀವಿ. ಎರಡು ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ಆಪ್ಷನ್ ಕಾಣ್ತದೆ ನೋಡಿ, ಆಂಬಿಯಂಟ್ ಅಂತ ಒಂದು ಕಾಣ್ತದೆ ನೋಡಿ, ಆಂಬಿಯಂಟ್ ಮ್ಯೂಸಿಕ್ ಅಂತ ಬಂದ್ಬಿಟ್ಟು ಇಲ್ಲಿ ನೀವು ನೋಡ್ಕೊಳ್ಬೋದು. ಫೀಚರ್ಸ್ ಆ್ಯಡ್ ಆಗಿದೆ ನೋಡಿ. ಇಲ್ಲಿ ನೋಡಿ ಸ್ಲೀಪ್, ಚಿಲ್ಲು ಮತ್ತು ಪ್ರೊಡಕ್ಟಿವ್ ಮತ್ತು ಅದ್ರ ರೀತಿ ವೆಲ್ ಬೀಯಿಂಗ್ ಅಂತ ನಿಮ್ಗೆ ತೋರಿಸ್ತದೆ. ಇಲ್ಲಿ ನೀವು ಇನ್ನು ಡೈರೆಕ್ಟಾಗಿ ಇಲ್ಲಿ ನೀವು ಹೋಮ್ ಸೆಕ್ಷನ್ಗೆ ಆ್ಯಡ್ ಮಾಡ್ಕೊಳ್ಬೋದು ನೋಡಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಡ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 4ನೇ ಫೀಚರ್ಸ್ ಬಂದ್ಬಿಟ್ಟು. ಇನ್ನು 5ನೇ ಫೀಚರ್ಸ್ ಬಂದ್ಬಿಟ್ಟು ಇದು ಕೂಡ ಇಲ್ಲೇ ಕಂಟ್ರೋಲ್ ಸೆಕ್ಷನ್ ಮೇಲ್ಗಡೆ ಇದೆ. ಇಲ್ಲೇ ಫೀಚರ್ಸ್ ಇದೆ. ಯಾವುದಪ್ಪ ತುಂಬ ಸಿಂಪಲ್. ಈಗ ನಮ್ಮೊಂದು ವಾಲ್ಯೂಮ್ ನೋಡ್ತಾ ಇದ್ದಾರೆ, ಮೊಬೈಲ್ ವಾಲ್ಯೂಮ್ ನಾನು ನಿಮ್ಗೆ ತೋರಿಸ್ತಾ ನೋಡಿ. ಜಸ್ಟ್ ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತಾ ನೋಡಿ. ಕಂಟ್ರೋಲ್ ಸೆಕ್ಷನ್ ನೋಡಿ, ವಾಲ್ಯೂಮ್ ನೋಡಿ. ಇಲ್ಲಿ ಮೇಲ್ಗಡೆ ಓಪನ್ ಮಾಡಿದ ತಕ್ಷಣ ಈ ರೀತಿ ಬ್ಲೂ ಕಲರ್ ಬರುತ್ತೆ. ಅದೇ ಕೆಳಗಡೆ ನೋಡಿದರೆ ನೋಡಿ ರಿಯಾಕ್ಷನ್ ಯಾವ ರೀತಿ ಬರುತ್ತೆ, ವೈಟ್ ಕಲರ್ ಬರುತ್ತೆ ನೋಡಿ. ಈ ರೀತಿ ಕಲರ್ ನೋಡ್ಕೊಳ್ಬೋದು. ಈ ರೀತಿ ನಿಮಗೆ ಇದನ್ನು ಕೂಡ ಆಗುತ್ತೆ ನೋಡಿ. ಮತ್ತು ಅದೇ ರೀತಿ ಕೂಡ ಬ್ರೈಟ್ನೆಸ್ ಕೂಡ ನೋಡ್ಕೊಳ್ಳಿ. ಈ ರೀತಿ ಹೆಚ್ಚು ಕಡಿಮೆ ಮಾಡಿದಾಗ ಈ ರೀತಿ ಆಗುತ್ತೆ ನೋಡಿ. ಇದು ಕೂಡ ಬಂದ್ಬಿಟ್ಟು ನಿಮಗೆ 5ನೇ ಫೀಚರ್ಸ್. ಇನ್ನು 6ನೇ ಫೀಚರ್ಸ್ ಬಂದ್ಬಿಟ್ಟು ಇದು ಕೂಡ ಕಂಟ್ರೋಲ್ ಸೆಕ್ಷನ್ ಮೇಲ್ಗಡೆ ಬಂದಿದೆ. ಏನಂದರೆ ತುಂಬ ಸಿಂಪಲ್. ನಾವು ನಮ್ಮೊಂದು ಕಂಟ್ರೋಲ್ ಸೆಕ್ಷನ್ ಓಪನ್ ಮಾಡ್ತೀವಿ. ನಮ್ಮೊಂದು ನೆಟ್ವರ್ಕ್ ಬಂದ್ಬಿಟ್ಟು ಮೊದಲಿಗೆ ನೆಟ್ವರ್ಕ್ ಅನ್ನೋದು ಯಾವ ರೀತಿ ತೋರಿಸುತ್ತೆ, ಇಷ್ಟು ಪರ್ಸೆಂಟ್ ಇಲ್ಲಿ ನೀವು ನೋಡ್ಕೊಳ್ಬೋದು. ನೆಟ್ವರ್ಕ್ ಮೇಲ್ಗಡೆ ತೋರಿಸುತ್ತೆ. ಎಷ್ಟು ನೆಟ್ವರ್ಕ್ ಇದೆ, ಎಷ್ಟು ಪಾಯಿಂಟ್ ಇದೆ ನೋಡ್ಕೊಳ್ಳಿ. 1 2 3 4 ಎಷ್ಟು ಪಾಯಿಂಟ್ ಇದೆ ನಮ್ಮ ನೆಟ್ವರ್ಕ್ ಕೂಡ ತೋರಿಸುತ್ತೆ. ಇದು ಕೂಡ ಬಂದ್ಬಿಟ್ಟು ನಿಮಗೆ 6ನೇ ಫೀಚರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ನಮಗೆ ಯೂಸ್ ಮಾಡೋಕ್ಕೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ 7ನೇ ಫೀಚರ್ಸ್ ಬಂದ್ಬಿಟ್ಟು ಏನು ತುಂಬ ಸಿಂಪಲ್. ನಿಮ್ಮೊಂದು ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕ್ರೆ ನೀವು ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನಿಮಗೆ ಎಕ್ಸೆನ್ ಬಟನ್ ಅಂತ ಒಂದು ತೋರಿಸುತ್ತೆ. ಇಲ್ಲಿ ನನಗೆ ತೋರಿಸ್ತಲ್ಲ ಎಕ್ಸೆನ್ ಬಟನ್ ಅಂತ, ಯಾಕಂದ್ರೆ ನನ್ನ ಐಫೋನ್ 14 ಇದೆ ಪ್ಲಸ್ ಇದೆ, ಆ ಒಂದು ಕಾರಣಕ್ಕೋಸ್ಕರ ತೋರಿಸ್ತಲ್ಲ. ಐಫೋನ್ 15 ಈ ರೀತಿ ಇದ್ದರೆ ನಿಮಗೆ ತೋರಿಸುತ್ತೆ. ಎಕ್ಸೆನ್ ಬಟನಲ್ಲಿ ನಿಮಗೆ ವಿಜುವಲ್ ಇಂಟೆಲಿಜೆನ್ಸಿ ಅಂತ ಒಂದು ಫೀಚರ್ಸ್ ಬರುತ್ತೆ. ಆ ಒಂದು ಫೀಚರ್ಸ್ ನಿಮಗೆ ತೋರಿಸುತ್ತೆ. ಅದರ ಬಟ್ ಈಗ ನಾನು ತೋರಿಸ್ತಲ್ಲ ನನ್ನ ಮೊಬೈಲಲ್ಲಿ. ಆ ಒಂದು ಫೀಚರ್ಸ್ ಮೂಲಕ ಏನು ಯೂಸ್ ಆಗುತ್ತೆ, ನೀವು ಸೈಡ್ಗಳಲ್ಲಿ ನಿಮ್ಗೊಂದು ಬಟನ್ ಬರುತ್ತೆ. ಜಸ್ಟ್ ನನ್ನ ಹತ್ತಿರ ಬಟನ್ ಇಲ್ಲ, ಎಕ್ಸೆನ್ ಬಟನ್ ಅಂತ. ಜಸ್ಟ್ ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಯಾವ ರೀತಿ ಅಂದರೆ ವಿಜುವಲ್ ಇಂಟೆಲಿಜೆನ್ಸ್ ಅಂದರೆ ನೀವು ಗೂಗಲಲ್ಲಿ ಆ ಒಂದು ಕ್ಯಾಮ್ರಾ ಮೂಲಕ ನೀವು ಏನಾದರೂ ಪ್ರಾಡಕ್ಟ್ ಇದು ಮಾಡಿದರೆ ಆ ಪ್ರಾಡಕ್ಟ್ ಸರಿಯಾಗಿ ಡೈರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 7ನೇ ಫೀಚರ್ಸ್. ಇದು ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ 8ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಇದು ಕೂಡ ಕಂಟ್ರೋಲ್ ಸೆಕ್ಷನಲ್ಲಿ ಬಂದಿದೆ. ಜಸ್ಟ್ ಏನಲ್ಲ, ಇಲ್ಲಿ ಕಂಟ್ರೋಲ್ ಸೆಕ್ಷನ್ ನೀವು ನೋಡ್ಕೊಳ್ಬೋದು. ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಎಲ್ಲ ನಿಮಗೆ ಆಪ್ಷನ್ ತೋರಿಸುತ್ತೆ. ಮೊದಲಿಗೆ ಇಲ್ಲಿ ಶೋ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸ್ತಾರಲ್ಲ, ಪ್ರೆಸ್ ಮಾಡಿ ಇಡಬೇಕಾಯಿತು, ಅದ್ರ ಬಟ್ಟಿಗೆ ತೋರಿಸುತ್ತೆ. ಇದು ಬಂದ್ಬಿಟ್ಟು ನಿಮಗೆ 8ನೇ ಫೀಚರ್ಸ್. ಇನ್ನು 9ನೇ ಫೀಚರ್ಸ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್, ತುಂಬ ಸಿಂಪಲ್. ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟು ಎಕ್ಸಿಬಿಲಿಟಿ ಅಂತ ಒಂದು ಇದೆ ಆಪ್ಷನ್ ಇದೆ ನೋಡಿ, ಎಕ್ಸಿಬಿಲಿಟಿ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೀವು ಏನು ಮಾಡಿ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಸಿರಿ ಆಪ್ಷನ್ ಅಂತ ಕರ್ತದೆ. ಜಸ್ಟ್ ಸಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೇಲ್ಗಡೆ ಆಪ್ಷನ್ ತೋರಿಸ್ತೇನೆ ನೋಡಿ, ಡಿಫಾಲ್ಟ್ ಅಂತ ಬಂದ್ಬಿಟ್ಟು. ಇದೇನಿದೆಲ್ಲ ಮೊದಲಿಗೆ ಇದೆ ಆ್ಯಕ್ಚುಲಿ ಬಂದ್ಬಿಟ್ಟು. ಅದರ ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ, ಟೈಪ್ ಟು ಸಿರಿ ಅಂತ ಇದೆಲ್ಲ. ಜಸ್ಟ್ ಇದನ್ನ ಆನ್ ಮಾಡ್ಕೊಳ್ಳಿ. ಇದು ಆನ್ ಮಾಡಿದ್ರೆ ಏನಾಗುತ್ತೆ, ನೀವು ಏನಾದರೂ ನಿಮ್ಮೊಂದು ವಾಲ್ಯೂಮ್ ಅಪ್ ಬಟನ್ ಅಂದರೆ ನಿಮ್ಮ ಪವರ್ ಆಪ್ ಬಟನ್ ಇದೆಲ್ಲ, ಜಸ್ಟ್ ಇದನ್ನು ಪ್ರೆಸ್ ಮಾಡಿದರೆ ಡೈರೆಕ್ಟ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಪ್ರೆಸ್ ಮಾಡಿದರೆ ನಿಮಗೆ ಸರ್ಚ್ ಆಪ್ಷನ್ ಬರುತ್ತೆ ನೋಡಿ, ಸಿರಿ. ಇದು ಕೂಡ ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು. ಇದು ಎಲ್ಲ ಕೂಡ ನಿಮಗೆ ಕೂಡ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ 9ನೇ ಫೀಚರ್ಸ್. ಇನ್ನು 10ನೇ ಫೀಚರ್ಸ್ ಬಂದ್ಬಿಟ್ಟು ಏನಲ್ಲ, ತುಂಬ ಸಿಂಪಲ್. ಇದು ಆಲ್ಬಮ್ಸ್ ಮೇಲ್ಗಡೆ ಬಂದಿದೆ, ಫೋಟೋಸ್ ಮೇಲೆ. ಜಸ್ಟ್ ನಿಮ್ಮೊಂದು ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ. ಗ್ಯಾಲರಿ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೊಳ್ಳಿ, ತುಂಬ ಸಿಂಪಲ್. ನಾನು ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ನಿಮಗೆ OMR ಸಿಂಬಲ್ ಕಾಣುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಿಲ್ಟರ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ನಿಮ್ಗೆ ಕಾಣ್ತಾ ಇದೆ. ಓಕೆ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಹೊಸ ನೀವು 2 ಆಪ್ಷನ್ ಆ್ಯಡ್ ಇದೆ ನೋಡಿ. ಶೇರ್ ದ ವಿತ್ ಯು ಅಂತ ತೋರಿಸುತ್ತೆ. ಇದು ಶೇರ್ ದ ವಿತ್ ಯು ಅಂದರೆ ಯಾರಾದರೂ ನಿಮಗೆ ಏರ್ ಡ್ರಾಪ್ ಮೂಲಕ ನಿಮಗೆ ಫೋಟೋಸ್ ಸೆಂಡ್ ಮಾಡಿದರೆ ಆ ಒಂದು ಫೋಟೋಸ್ ಇಲ್ಲಿ ನಿಮಗೆ ಶೇರ್ ದ ವಿತ್ ಇದರಲ್ಲಿ ನಿಮಗೆ ಶೋ ಆಗುತ್ತೆ. ಇದ್ರ ಮೂಲಕ ನೀವು ನೋಡ್ಕೊಳ್ಬೋದು. ಮತ್ತು ಅದರ ಜೊತೆಗೆ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ನಾಟ್ ಇನ್ ದ ಆಲ್ಬಮ್ಸ್ ಅಂತ ಇದೆ. ನೀವು ಆ ಒಂದು ಫೋಟೋಸ್ ಏನಾದರೂ ಆಲ್ಬಮ್ದಲ್ಲಿ ಹಾಕಲಿಲ್ಲ ಅಂದರೆ ಆ ಒಂದು ಫೋಟೋಸ್ ಕೂಡ ನೀವು ಇಲ್ಲಿ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋಸ್ ಕೂಡ ನಿಮಗೆ ತೋರಿಸುತ್ತೆ. ಯಾವುದೆಲ್ಲ ಫೋಟೋ ಆಲ್ಬಮ್ದಲ್ಲಿ ಇಲ್ಲ ಆ ಒಂದು ಫೋಟೋಸ್ ಕೂಡ ತೋರಿಸುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನಿಮಗೆ 11ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್. ಇಲ್ಲಿ ನಿಮಗೆ ಟೈಪ್ ಆಫ್ ಮೀಡಿಯಾ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ಎಡಿಟ್ ಆಪ್ಷನ್ ಬರುತ್ತೆ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಏನಪ್ಪ ನಿಮಗೆ ಬೇಕಾದ ಪಿಕ್ಚರ್ಸ್, ಈಗ ಎಕ್ಸಾಂಪಲ್ಗೆ ನಮಗೆ ಸ್ಕ್ರೀನ್ ರೆಕಾರ್ಡ್ ಇದೆ ಪಿಕ್ಚರ್ಸ್ ಇಲ್ಲ, ಇದು ನನಗೆ ಮೇಲ್ಗಡೆ ಬೇಕು. ಜಸ್ಟ್ ಮೇಲ್ಗಡೆ ಈ ರೀತಿ ನಾನು ಸ್ವೈಪ್ ಮಾಡ್ಬೋದು ನೋಡಿ. ಈ ರೀತಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡು ಇಟ್ಕೊಳ್ಬೋದು ನೋಡಿ. ನಾನು ತೋರಿಸಿ ನೋಡಿ, ಇಲ್ಲಿ ನೋಡಿ. ಈ ರೀತಿ ನನಗೆ ಎಲ್ಲಿ ಬೇಕೋ ಅಲ್ಲಿ ಜಾಗದಲ್ಲಿ ಅದನ್ನ ಏನು ಮಾಡೋದು, ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು ನೋಡಿ. ಇದು ಕೂಡ ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು ಯೂಸ್ ಮಾಡೋರು ಐಫೋನ್ ಯೂಸರ್ಸ್ಗೆ. ಆದರೆ ಆಲ್ಮೋಸ್ಟ್ ನಮ್ಮ ಫೋನು ಸ್ವಲ್ಪ ಐಫೋನ್ 14 ಅಲ್ಲ, ಅದಕ್ಕೋಸ್ಕರ ಹಳೆ ಮಾಡಲು ನಮಗೆ ಈ ರೀತಿ ಇದೆ. ನಿಮಗೆ ಹೊಸ ಮಾಡಲ್ಗೆ ಹೊಸ ಆಲ್ಮೋಸ್ಟ್ ತುಂಬ ಫೀಚರ್ಸ್ ಆ್ಯಡ್ ಆಗಿದೆ.
ನೀವು ನೋಡ್ಕೊಳ್ಬೋದು. ಈ ರೀತಿ ಕೂಡ ನೀವು ಫೀಚರ್ಸ್ ಇದು ಮಾಡ್ಕೊಳ್ಬೋದು. ಇಷ್ಟು ಐಫೋನಲ್ಲಿ ಅಂದರೆ iOS 18.4 ಅಂದರೆ 4ಅಲ್ಲಿ ಬಂದಂಥ ಹೊಸ ನ್ಯೂ ಫೀಚರ್ಸು. ಯಾವ್ಯಾವ ಫೀಚರ್ಸ್ ನನಗೆ ಗೊತ್ತಿದೆ, ನನ್ನ ಐಫೋನಲ್ಲಿ ನನ್ನ 14 ಪ್ಲಸ್ಸಲ್ಲಿ ಬಂದಂಥ ಫೀಚರ್ಸ್ ನಾನು ನಿಮಗೆ ತೋರಿಸಿದ್ದೀನಿ. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ್ಯಾವ ಫೋಟೋಸ್ ಏನು ಯಾವ್ಯಾವ ಫೀಚರ್ಸ್ ಬಂದಿದೆ ನಾನು ಬೇಗ ತೋರಿಸ್ತೀನಿ. ಬನ್ನಿ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್. ಈಗ ನಾನು ನಿಮಗೆ ಐಫೋನಲ್ಲಿ ಯಾವ್ಯಾವ ಫೀಚರ್ಸ್ ಬಂದಿದೆ ಹೊಸ ನ್ಯೂ ಅಪ್ಡೇಟ್, ಈ iOS 18.4ಅಲ್ಲಿ ಯಾವ್ಯಾವ ಫೀಚರ್ಸ್ ಬಂದಿದೆ, ಏನು ಬಂದಿದೆ ಎಲ್ಲ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಸಿಂಪಲ್. ನಮಗೆ ಎಲ್ಲರಿಗೆ ಹೇಳ್ಬೇಕಾರೆ ಜಸ್ಟ್ ನನ್ನ ಹತ್ರ iPhone 14 ಪ್ಲಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ನನ್ನ ಮೊಬೈಲಿಗೆ ಬಂದಂಥ ಫೀಚರ್ಸ್ ಯಾವ್ಯಾವ ಫೀಚರ್ಸ್ ಬಂದಿದೆ ಎಲ್ಲ ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ. ಮತ್ತು iPhone 15, iPhone 16 Pro ಈ ರೀತಿ ಬೇರೆ ಬೇರೆ ಇದ್ದರೆ ಅದಕ್ಕೆ ಬೇರೆ ಬೇರೆ ಕೆಲವೊಂದಷ್ಟು ಫೀಚರ್ಸ್ ಕಡೆ ಆ್ಯಡ್ ಆಗಿದೆ, ಹೊಸ ಫೀಚರ್ಸ್. ಏನೆಲ್ಲ ತುಂಬ ಸಿಂಪಲ್. ನನ್ನ ಹತ್ರ ಇದ್ದಂಥ ಮೊಬೈಲ್ ಏನೆಲ್ಲ ಫೀಚರ್ಸ್ ಇದೆ ನಾನು ನಿಮಗೆ ಈ ಒಂದು ತಿಳಿಸ್ಕೊಟ್ಟಿದ್ದೀನಿ. ಆಯಿತಾ? ಏನೆಲ್ಲ ತುಂಬ ಸಿಂಪಲ್. ಈ ಒಂದು ಅಪ್ಡೇಟ್ ಏನದಲ್ಲ ಪ್ರತಿಯೊಬ್ಬರು ತುಂಬ ಯೂಸ್ಫುಲ್ ಆಗುತ್ತೆ, ಸೇಫ್ಟಿ ಕೂಡ ಇದೆ, ಸೆಕ್ಯೂರಿಟಿ ಆಗಿದೆ ಅಂತ. ಆಯಿತಾ? ಏನೆಲ್ಲ ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಫ್ಯಾಮಿಲೀಸ್ ಎಲ್ಲರೂ ಈ ಒಂದು ಯಾವ ರೀತಿ ಅನಿಸುತ್ತೆ ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟ್ ಕೇಳ್ತಾರೆ. ಇವತ್ತು ಮಸ್ತಿ ಪ್ರತಿಯೊಬ್ಬ ಕನ್ನಡ ಟೆಕ್ ಫ್ಯಾಮಿಲೀಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್ ಬಾಯ್.